ಎಸ್ನರು ಸೇರಿಸ್ರಿ ಅಂತಂದು EWS ಅಂತ 10%. ನಮಗೆ ಅನ್ನಪೂರ್ಣಮ್ಮನವರ ಕುಲಶಾಸ್ತ್ರ ಅಧ್ಯಯನ ವರದಿದೆ, ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ಇದೆ, ಕರ್ನಾಟಕ ಸರ್ಕಾರ ಶಿಫಾರಸು ಮಾಡಿದೆ. ಜೊತೆಗೆ ನೀವು ಆಶ್ವಾಸನೆ ಕೊಡ್ತಾ ಇದ್ರಲ್ಲ, ನಿಮ್ಮ ನಾಯಕರು ಕಳೆದ BJP ಸರ್ಕಾರದಲ್ಲಿದ್ದಂಥ ಎಲ್ಲ ನಾಯಕರು ಎಲ್ಲ ಹಟ್ಟಿಗೆ ಹೋಗಿ ಕಾಡುಗೊಲ್ಲರನ್ನ ಅಭಿವೃದ್ಧಿ ನಿಗಮ ಮಾಡ್ತೀವಿ, ಕಾಡುಗೊಲ್ಲರಿಗೆ ಮೂಲಭೂತ ಸೌಕರ್ಯ ಕೊಡ್ತೀವಿ, ಕಾಡುಗೊಲ್ಲರನ್ನ ಕೇಂದ್ರದ OBC ಪಟ್ಟಿ ಸೇರಿಸ್ತೀವಿ, ಕೇಂದ್ರದ ಕಾಡುಗೊಲ್ಲರನ್ನ ST% ಜವಾಬ್ದಾರಿ ನಮ್ಮದು ಅಂತ ಏನು ಸಮಜಾಯಿಸಿ ಓದ್ಕೊಂಡ್ರಿ, ಏನು ಭರವಸೆ ನೀಡಿದ್ರಿ. ದಯಮಾಡಿ ಆ ಭರವಸೆನ ಈಡೇರಿಸ್ರಿ. ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಇನ್ನು 4-5 ದಿನ ಸೆಷನ್ ಮುಗಿದಾದ್ಮೇಲೆ ನೀವು ಮತ್ತೆ ಮಾಡಕ್ಕೆ ಬರಲ್ಲ. ಮತ್ತೆ ಕಾಡುಗೊಲ್ಲರ ತುಟಿಗಳಿಗೆ ತುಪ್ಪ ಸವರ ಅಂತ ಕೆಲಸ ಮಾಡೋಂಥ ಪ್ರಯತ್ನಗಳು ಆಗಲ್ಲ. ನಾವು ನಂಬಲ್ಲ ನಿಮ್ಮನ್ನ. ಕಾಡುಗೊಲ್ಲರು ನಿಮ್ಮನ್ನು ನಂಬಬೇಕು, ನಾವು ನಿಮ್ಮ ಒಟ್ಟಿಗೆ ಇರಬೇಕು ಅಂದರೆ ದಯಮಾಡಿ ನಮ್ಮನ್ನು ST ಸೇರಿಸ್ರಿ. ಇಲ್ಲ ಅಂದರೆ ನೀವು ST ಸೇರಿಸಿಲ್ಲ ಅಂದರೆ ದಯಮಾಡಿ ನಮ್ಮ ಮಟ್ಟಕ್ಕೆ ಬರಬೇಡ್ರಿ. ನಾರಾಯಣ ಸ್ವಾಮಿ ಅವರು ಕಾಡುಗೊಲ್ಲರಿಗೆ ತುಪ್ಪ, ಸುಮಾರು ಕಾಡುಗೊಲ್ಲರ ಹಟ್ಟಿಗಳಿಗೆ 4-6 ಗಲಾಟೆಗಳಾದವು. ನಮಗೂ ಮತ್ತು ಸಹೋದರ ಸಮಾಜಗಳಿಗೆ ಸಣ್ಣ ಪುಟ್ಟ ಡಿಸ್ಪ್ಯೂಟ್ಗಳಾದವು. ಅವನ್ನ ನಿವಾರಣೆ ಮಾಡೋದು ಕೈ ಬಿಟ್ಟು ವೈಭವೀಕರಿಸಿ ಇವ್ರ ಮಂತ್ರಿಗಳಾಗಿ ನಿಮ್ಮನ್ನು ಸೇರಿಸೋ ಜವಾಬ್ದಾರಿ ನಮ್ದಂತ ಸಂಪೂರ್ಣ ಜವಾಬ್ದಾರಿ ಹೊತ್ತಂಥ ನಾರಾಯಣ ಸ್ವಾಮಿ ಅವರು ಕರ್ನಾಟಕದ ಕಾಡುಗೊಲ್ಲರ ಬಗ್ಗೆ ಒಂದೇ ಒಂದು ಸಾರಿ ಚಕಾರ ಎತ್ತಿಲ್ಲ. ಕಳೆದ ಅಧಿವೇಶನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಒಂದು ಪ್ರಶ್ನೆ ಕೇಳ್ತಾರೆ, 10 ವರ್ಷ ಆಯಿತು ಕಾಡುಗೊಲ್ಲರ ಫೈಲು ಬೆಂಗಳೂರು ಕೇಂದ್ರ ಸರ್ಕಾರಕ್ಕೆ ಬಂದು, ಅದರ ಸ್ಟೇಟಸ್ ಏನು ಅಂತ ಲೋಕಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ಗೌರವಾನ್ವಿತ ನಾರಾಯಣ ಸ್ವಾಮಿ ಅವರು ಹೇಳ್ಬೋದಿತ್ತು, ನಾವು ಕಾಡುಗೊಲ್ಲರನ್ನ ಸೇರಿಸುವಂತ ಭರವಸೆ ಕೊಟ್ಟಿದ್ವಿ, ಆ ಫೈಲು ಕೇಂದ್ರ ಸರ್ಕಾರದ ಅಧೀನದಲ್ಲೇ ಇದೆ, ಅವನ್ನ ಸೇರಿಸಂತ ಪ್ರಯತ್ನ ಮಾಡ್ತೀವಿ ಅಂತ ಲೋಕಸಭೆಗೆ ಉತ್ತರ ಕೊಡ್ಬೋದಿತ್ತು. ಅವ್ರು ಆ ರೀತಿ ಉತ್ತರ ಕೊಡಲಿಲ್ಲ. ಅವ್ರಿಗೇನಾದರೂ ಕಾಡುಗೊಲ್ಲರ ಬಗ್ಗೆ ಅಭಿಮಾನ, ಪ್ರೀತಿ, ವಿಶ್ವಾಸ ಏನಾದರೂ ಇದ್ದಿದ್ರೆ, ಕಾಡುಗೊಲ್ಲರ ಮೇಲೆ ಏನೋ ಋಣ ಇದ್ದಿದ್ರೆ ಅವ್ರು ದಯಮಾಡಿ ಅವತ್ತೇ ಹೇಳ್ತಾ ಇದ್ರು, ಕಾಡುಗೊಲ್ಲರನ್ನ ಫೈಲು ಕೇಂದ್ರ ಸರ್ಕಾರದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ತಮಗೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕು ಸಂಘದ ಉಪಾಧ್ಯಕ್ಷರಾಗಿದ್ದಾರೆ. ಇವತ್ತು ಈ ಒಂದು ತುರ್ತು ಶ್ರೀಕೃಷ್ಣ ವೃತ್ತ ಸಂಸ್ಥಾಪಕರವರು, ಜೊತೆಗೆ ನಮ್ಮ ತಿಮ್ಮೇಶ್ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕು ಸಂಘದ ಉಪಾಧ್ಯಕ್ಷರು, ಕದ್ರಪ್ಪರ್ ಅಂತ ಹೇಳ್ಬಿಟ್ಟು ಇವರು ನಮ್ಮ ಸಂಘದ ಕಾರ್ಯಾಧ್ಯಕ್ಷರಿದ್ದಾರೆ. ನಾನು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಇದ್ದೀನಿ. ಶಿವಣ್ಣ ಅಂತ ಹೇಳ್ಬಿಟ್ಟು ಇವರು 2014ರಿಂದ 2024 ಬಂದ್ರೂ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ RGI ಆ ಕಚೇರಿನ ಬಿಟ್ಟು ಪಕ್ಕದ ಕಚೇರಿ ಚಲಿಸಿಲ್ಲ ಅಂದರೆ, ನಾವು ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಾತಂತ್ರ್ಯದ ನಂತರ ಕಾಡುಗೊಲ್ಲರನ್ನು ಸಮಾಜದ ಮುಖ್ಯವಾಹಿನಿಗೆ ತೊಗೊಂಬರ್ರಿ. ನಾವು ಬುಡಕಟ್ಟುಗಳು, ನಾವು ಅವಿದ್ಯಾವಂತರು, ನಾವು ಕುರಿದನ ಕಾತ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ಕಳ್ಳೆ ಬೇಲೆ ಹಾಕೊಂಡು ಜೀವನ ಮಾಡ್ತಿದ್ದೀವಿ. ಕಾರಣ ಇಷ್ಟೇ, ಕೇಂದ್ರ ಸರ್ಕಾರದ ಕೊನೆಯ ಅಧಿವೇಶನ ನಡೀತಾ ಇದೆ. ಮುಂದಿನ ಚುನಾವಣೆಯ ದೃಷ್ಟಿ ಇಟ್ಕೊಂಡು ಈ ಫೈಲು ಮೋದಿ ಅವರು ಇನ್ನೇನು ಟೇಬಲ್ಗೆ ಬಂದುಬಿಡ್ತು, ಅವರು ಸೈನ್ ಮಾಡಬೇಕು, ನಾಡ್ದು ಬರುತ್ತೆ ಅಂತ ಹೇಳ್ತವ್ರೆ. ನಮಗೆ, ನಾನು ಕರ್ನಾಟಕ ರಾಜ್ಯದ ಕಾಡುಗೊಲ್ಲರ ಸಂಘ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿ ಕಡಾತುಂಡಾಗಿ ಹೇಳ್ತಿದ್ದೀನಿ, ಇವರು ನಮ್ಮನ್ನ ST ಸೈನ್ ಆತಂತೆ ಇಡೀ ರಾಜ್ಯದ ಕಾಡುಗೊಲ್ಲರು ಕಾಯ್ತಾ ಇದ್ದಾರೆ. ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ ಕರ್ನಾಟಕ ತುಂಬ. ಇವತ್ತು ಬರ್ರಿ ಆಶ್ವಾಸನೆ, ಫೈಲ್ ಇವತ್ತು RGಯಿಂದ ಸೈನ್